ಸರಿ, ಜೋಶಿ ಅವರು ಬಹಳ ಸೀನಿಯರ್ ರಾಜಕಾರಣಿ. ಅವ್ರು ನಿಮ್ಮ ಸರ್ಕಾರದ ಮೇಲೆ ಒಂದು ಆರೋಪ ಮಾಡಿದ್ರು, ದರ್ಶನ್ ಫೋಟೋವನ್ನ ಸರ್ಕಾರನೇ ಹೊರಗೆ ಬಿಟ್ಟಿದ್ದು ಅಂತ. ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರ್ಬೇಕು ಅದ್ರಾಗ, ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರದೇ ಕೈವಾಡ ಇರ್ಬೇಕು. ಯಾಕಂದ್ರೆ ಇಷ್ಟು ಡೀಪ್ ಆಗಿ ಯಾರು ಬಿಟ್ಟಾರೆ ಯಾರಿಲ್ಲ ಅಂತ ಇಷ್ಟು ಮಾಹಿತಿ ಅವ್ರಿಗಿದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು. ಯಾರ್ದು? ಜೋಶಿ ಅವ್ರದ್ದು ಇರ್ಬೋದು. ಯಾಕಂದ್ರೆ ಮತ್ತೆ ಇಷ್ಟು ಡೀಟೇಲ್ ಆಗಿ ಅವ್ರಿಗೆ ಹೆಂಗ್ ಗುರುತು ಯಾರು ಬಿಟ್ಟಾರೆ ಯಾರಲ್ಲ, ಫೋಟೋ ಯಾರು ಬಿಟ್ಟಾರೆ. ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದ್ ಬದಲು ಫೋಟೋ ಯಾರು ಬಿಟ್ಟಾರೆ, ಫೋಟೋ ಇವರೇ ಬಿಟ್ಟಾರೆ, ಇಂಥವಕ್ಕೆ ಇವ್ರು ಮಾತಾಡೋದು ನಾವೇನು ಉತ್ತರ ಕೊಡೋದು. ಅದಕ್ಕೆ ಐ ಫೀಲ್ ಪರ್ಸನಲಿ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್. ಇವ್ರ ಕಡೆ ಯಾರು ಬಿಟ್ಟಿದ್ರು, ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದ್ರೆ ನೀವು ಅವ್ರನ್ನ ಕೇಳ್ಬೇಕು. ನಾನು ಅದ್ರ ಬಗ್ಗೆ ಚರ್ಚೆ. ವಾಲ್ಮೀಕಿ ಹಗರಣಗಳನ್ನ ಡೈವರ್ಟ್ ಮಾಡಕ ದರ್ಶನ್ ವಿಚಾರವನ್ನ ಮುನ್ನೆಲೆಗೆ ತರ್ತಿದೆ ಸರ್ಕಾರ. ಆದ್ರೆ ಈ ಡೈವರ್ಟ್ ನಾವೆಲ್ಲ ಮಾಡ್ತಾ ಇದೀವಿ. ವೇರ್ ಇಸ್ ಕ್ವಶನ್ ಆಫ್ ವಿ ಡೈವರ್ಟಿಂಗ್, ವೈ ಶುಡ್ ವಿ ಡೈವರ್ಟ್ ಮಾಡಕ್ಕೇನೈತೆ, ಓಪನ್ ಆಗೈತೆ. ಈಗ ಅವ್ರನ್ನೇ ಕೇಳಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದಿರ್ಸ್ಕೊಂಡು ಮೂಡ ಹಗರಣ ಬಗ್ಗೆ ಪಾಯಿಂಟ್ 1 ಕೇಳಲ್ಲ ಅವರಿಗೆ. ಪ್ರಹ್ಲಾದ್ ಜೋಶಿ ಅವರು ಬಿಡಿಸಿ ಕೇಳ್ರಿ. ಓನರ್ಶಿಪ್ ಇನ್ ಪ್ರಾಬ್ಲಮ್ ಇದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ? ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ? 125 ಸೀಟಿಗೆ ನೀವು ಪಾದಯಾತ್ರೆ ಮಾಡಿದ್ರ, ಬರ 14 ಸೈಟಿಗೆ ಪಾದಯಾತ್ರೆ ಮಾಡಿದ್ರ? ಸೈಟ್ ಕೊಟ್ಟರು ಯಾರು? ಪ್ರಾಸಿಕ್ಯೂಷನ್ ಕೇವಲ ಸಿದ್ದರಾಮಯ್ಯ ಅವ್ರ ಮಿಸಸ್ ಕೊಟ್ಟಿರ್ತಕ್ಕಂಥ ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಬಂತು? ಯಾಕೆ 125 ಉಳಿದ ಸೈಟ್ ಎಲ್ಲ ಕೊಟ್ಟರು ಕಾನೂನು ಕರೆಕ್ಟ್ ಇದೆ ಅಂತ ಅರ್ಥನಾ? Why only prosecution is only for 14 sites? Why not another remaining 111 ಸೈಟ್ಗಳಿಗೆ ಯಾಕೆ ಪ್ರಾಸಿಕ್ಯೂಷನ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಅವ್ರಿಗೆ ಕೇಳಿ, ನಿಮ್ ಸರ್ಕಾರದ ಕೊಟ್ಟಿರ್ತಕ್ಕಂಥ ಕಾನೂನು ಬಾಹಿರ ಇದೆ, ಕಾನೂನು ಇಂಥ ಪ್ರಶ್ನೆ ಬಿಡಿಸಿ ಕೇಳಿದ್ರೆ ನೀವು ಕರೆಕ್ಟ್ ಅರ್ಥ ಆಗುತ್ತೆ. ಕೇಳ್ರಿ ಅವರಿಗೆ. SC/ST ಲ್ಯಾಂಡ್ ಅಂತ ಹೇಳ್ತಾರೆ, ದಾಖಲಾತಿ ಇದೆ SC/ST ಲ್ಯಾಂಡ್ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ತಾನೆ. ಇದು ಕೇಳ್ರಿ. ಮತ್ತೆ ಅವ್ರಿಗೆ ಸ್ಟೆಪ್ ವೈಸ್ ಕೇಳ್ರೆ ಉತ್ತರ ಕೊಟ್ರೆ ಮತ್ತೆ ತಿರ್ಗಾ ನಾನು ಉತ್ತರ ಕೊಡ್ತೀನಿ. ನಿಮ್ಗೆ ಸುಮ್ಮನೆ ಹೇಳೋದು ಮೂಡ ಹಗರಣ ಆ ಹಗರಣ ಅಂತ ಹೇಳ್ಬಿಟ್ರೆ ಹೆಂಗ್ ಹೇಳೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.